ಮೇಲೆ ಅವತ್ತು ಕಾರ್ಯಕ್ರಮ ಕರೆದಿದ್ರು. ನಾನು ಕಲಬುರಗಿ ಅವತ್ತು ನಮ್ಮ ಸ್ನೇಹಿತರು ಶಿವಶಂಕರ ಹಿರೇಮಠದ 3 ಜನ ಹೋಗಿದ್ವಿ ನಾವು. ಅವತ್ತು ಕಲಬುರಗಿ ಇಷ್ಟು ಆಪ್ತವಾಗಿ ಹೇಳಿದ. ಅವರು ಎಲ್ಲ ಸಂಪುಟಗಳನ್ನು ತೆಗೆದಿಟ್ಟಿದ್ರಲ್ಲಿ. ಆಮೇಲೆ ನಮ್ಮನ್ನು ಸನ್ಮಾನ ಮಾಡಕ್ಕೆ ಬಂದರು ಅವರು, ಹಳಕಟ್ಟಿ ಕುಟುಂಬದವರು. ಹಳಕಟ್ಟಿ ಅವರ ತಮ್ಮನ ಮಗ, ಅವ್ರಿಗೆ ವಯಸ್ಸಾಗಿದೆ, 80, 85, 90 ವಯಸ್ಸು ಅವರಿಗೆ. ಇವ್ರು ಹೇಳ್ದ, ನಮ್ಮ ಸನ್ಮಾನ ಬೇಡ. ಅವತ್ತೇನ ನನಗೆ ನೆನಪದ ಅದು, ಸನ್ಮಾನ ಬೇಡ. ಸರಿ ಯಾಕ್ರಿ, ಶಾಲು ಹಣ್ಣೆಲ್ಲ ತಂದೆವು. ಬೇಡ, ನಮ್ಮ ಸನ್ಮಾನ ಬೇಡ. ತಕ್ಷಣ ಅವನ ಕಣ್ಣಾಗ ನೀರು ಬಂತು. ಇವ ಮಾತ್ರ ಎಂದೆಂದೂ ಎಮೋಷನಲ್ ಆಗ, ಅವನ ಸ್ವಭಾವನೇ ಅಲ್ಲ ಅದು. ಅವತ್ತು ಎಮೋಷನಲ್ ಆಗಿಬಿಟ್ಟ. ಅವ್ರು ಕೇಳಿದ್ರು, ಯಾಕ್ರಿ ಸರ್ ತಗೊಳ್ರಿ. ಇಲ್ಲ, ನನಗೆ ಪೌವ ಹಳಕಟ್ಟಿಯವ್ರ ನೆನಪಾತು. ನಿಮಗೂ ನೆನಪಿರ್ಬೋದು, ಪೌವ ಹಳಕಟ್ಟಿಯವರಿಗೆ ಪೌಟೆಯವರಿದ್ದಾಗ ಕರ್ನಾಟಕ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಕೊಟ್ಟರು. ಅದೇ ದಿನ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ಗೂ ಕೊಟ್ಟಿದ್ರು. ಅವನ ನೆನಪಲ್ಲಿ ಹೇಳಿದ, ಪೌಟೆಯವರು ಅವತ್ತು ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಊಟ ಇಟ್ಕೊತಾರೆ. ಸಾಮಾನ್ಯವಾಗಿ ಕಾನ್ವೊಕೇಶನ್ ಮುಗಿದ ಮೇಲೆ ಊಟ ಇಟ್ಕೊಂಡಿದ್ರು. ಮಾಸ್ತಿಯವರು ಎಲ್ಲರೂ ಬಂದಿದ್ರು. ಒಡೆಯರ್ ಸಾಹೇಬ್ರಿದ್ರು. ಒಡೆಯರ್ ರಿಜಿಸ್ಟ್ರಾರ್ ಇದ್ದಲ್ಲ, ಜಗದೀಪ್ ಪ್ರೀತಿ ಒಡೆಯರ್ ಸಾಹೇಬ್ರ ಅಂತಿದ್ದ ಒಳ್ಳೆಯವರಿಗೆ. ಒಡೆಯರ್ ಸಾಹೇಬ್ರಿದ್ರು. ಊಟಕ್ಕೆ ರೆಡಿ ಆದಮೇಲೆ ಮಾಸ್ತಿಯವರೆಲ್ಲ ಕೋಟ್ ಒಂದೊಂದು ಪಕ್ಕಕ್ಕೆ ತೆಗೆದಿಟ್ರು. ಕೋಟ್, ಇವರು ಮಾತ್ರ ಕೋಟ್ ಹಾಕ್ಕೊಂಡೇ, ರುಮಾಲು ಒಳಗೆ ಶರ್ಟಿನ ಮೇಲೆ ಕೋಟು ಧೋತ್ರ ಹಾಕ್ಕೊಂಡೇ ಊಟಕ್ಕೆ ಬರಾಕತ್ತಿದ್ರು. ಸಾಹೇಬ್ರ ಕೋಟ್ ತೆಗೀರಿ ಅಂತೆ ಒಡೆಯರ್ ಅಂದರು. ಅವ್ರಿಗೆ ಸಾಹೇಬ್ರ ಅಂತಿದ್ರು. ಅಂಥ ದೊಡ್ಡ ವ್ಯಕ್ತಿ ಹೋಗೋರು ಕಟ್ಟಿಯವರು. ಅಂದ್ಕೂಡ್ಲೇ, ಬ್ಯಾಡ್ರಿ, ಇರಲಿ ಕೋಟ್ ಇರಲಿ. ಯಾಕ್ರಿ, ಒಳಗೆ ಹಂಗೆ ಹರಿದೈತಿ. ಹೋಗು ಹಳಕಟ್ಟಿ ಅಂತ ಒಬ್ಬ ವಿದ್ವಾಂಸ, ಅವ್ರಿಗೆ ಡಾಕ್ಟರೇಟ್ ಕೊಟ್ಟಾರ. ಅವತ್ತು ಡಾಕ್ಟರೇಟ್ ಕೊಟ್ಟಿದ್ದಕ್ಕಾದ್ರೂ ಒಂದು ಹೊಸ ಅಂಗಿ ಹೊಲಿಸ್ಕೊಂಡ್ಬರ್ಬೋದಾಗಿತ್ತಲ್ಲ. ಹೊಸ ಅಂಗಿ ಹೊಲಿಸ್ಕೊಂಡ್ಬರಕ್ಕೂ ಆ ವ್ಯಕ್ತಿಗೆ ಶಕ್ತಿ ಇರಲಿಲ್ಲ. ಒಳಗಿನ ಅಂಗಿ ಹರಿದೈತಿ, ಕೋಟ್ ತೆಗೆದ್ರೆ ಅದು ಕಾಣ್ತೈತಲ್ಲ, ಅದಕ್ಕೆ ಕೋಟ್ ಇರಲಿ ಬಿಡ್ರಿ ಸಾಹೇಬ್ರೆ ಅಂದು ಹಂಗ ಊಟಕ್ಕೆ ಕೂತ್ರಂತ ಅವತ್ತು ಹೋಗುವಾರ ಕಟ್ಟಿ. ಈ ಪ್ರಸಂಗ ನೆನೆಸ್ಕೊಂಡು ಕಲಬುರ್ಗಿ ಅತ್ತ ಅವ ಹೇಳಿದ್ದು ಕೇಳಿ, ಆ ಘಟನೆ ನಾನು ನೋಡಿರಲಿಲ್ಲ, ನನಗೆ ಗೊತ್ತಿರಲಿಲ್ಲ. ನಮಗೂ ಕಣ್ಣಾಗ ನೀರು ಬಂತ. ಅವತ್ತು ಜುಲೈ 5ನೇ ತಾರೀಕು ಇಲ್ಲೇ ಹೋಗುವ ಹಳಕಟ್ಟಿ ಅವ್ರು ಹುಟ್ಟಿದ ಮನೆಯೊಳಗೆ ಅಂತ ಪ್ರಸಂಗ ಇದು. ನನಗದು ಬಹಳ ಅವಿಸ್ಮರಣೀಯವಂತ, ಸಾಧ್ಯನೇ ಇಲ್ಲ ಮರೀಲಿಕ್ಕೆ ಅನ್ನುವಂಥ ಒಂದು ಪ್ರಸಂಗ ಅದು.